ನಮಸ್ಕಾರ. ಸಾವಕಜ್ಜಿ ಕಥೆಯ ಜೊತೆಗೆ ನಾವು ಕಳೆದ ಎಪಿಸೋಡ್ನಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್, ಅಲ್ಝೈಮರ್ಸ್ ಕಾಯಿಲೆಗೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತವೆ ಅನ್ನೋದನ್ನು ನೋಡಿದ್ವಿ. ಹಾಗಾದರೆ ಈಗ ಒಂದು ಪೆಥಾಲಜಿನಿಸಿಸ್ ಅಥವಾ ಪೆಥಾಲಜಿಕಲ್ ಪ್ರೋಸೆಸ್ ಏನಾಗುತ್ತೆ ಮತ್ತು ಯಾವ ಅಂಗ ಈ ಒಂದು ಅಲ್ಝೈಮರ್ಸ್ ಕಾಯಿಲೆಯಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅಫ್ಕೋರ್ಸ್ ಬಹುಮುಖ್ಯವಾದ ಅಂಗ ಇನ್ವಾಲ್ವ್ ಆಗಿರೋದು ನಮ್ಮ ಮೆದುಳು. ನಮ್ಮ ಮೆದುಳಿನಲ್ಲಿ ಇವೇನು ನ್ಯೂರಾನ್ಸ್ ಅಥವಾ ನರಮಂಡಲದ ಒಂದು ಘಟಕಗಳಿರ್ತವೆ, ಅತಿ ಚಿಕ್ಕ ಘಟಕಗಳು, ಅವುಗಳು ಈ ಕಾಯಿಲೆಯಲ್ಲಿ ಅಫೆಕ್ಟ್ ಆಗಿರ್ತವೆ. ನಮ್ಮ ದೇಹದಲ್ಲಿ ಕೆಲವೊಂದು ಪ್ರೋಟೀನ್ಗಳು ಉತ್ಪತ್ತಿ ಆಗುತ್ತೆ. ಬೀಟಾ ಅಮೈಲಾಯ್ಡ್ ಪ್ರೋಟೀನ್ ಅಂತ ಕರಿತೀವಿ, ಇನ್ನೊಂದು ಟಾವು ಪ್ರೋಟೀನ್ ಅಂತ ಹೇಳಿ ಕರಿತೀವಿ. ಅವು ಏನಾಗುತ್ತೆ, ಅವು ಈ ಬೇರೆ ಬೇರೆ ಜೆನೆಟಿಕ್ ಕಾರಣಗಳಿಂದ ಒಂದು ಅಸಾಮಾನ್ಯ ರೀತಿಯಲ್ಲಿ ಉತ್ಪಾದನೆಯಾಗಿ ಈ ನಮ್ಮ ಮೆದುಳಿನಲ್ಲಿರುವಂತಹ ನ್ಯೂರಾನ್ಗಳಲ್ಲಿ ಡಿಪಾಸಿಟ್ ಆಗುತ್ತೆ. ಡಿಪಾಸಿಟ್ ಆಗೋದ್ರಿಂದ ಅಲ್ಲಿ ಇನ್ಫ್ಲಮೇಟರಿ ಪ್ರೊಸೆಸ್ ಉಂಟಾಗಿ ಅದು ಬಹಳ ವರ್ಷಗಳವರೆಗೆ ಅಲ್ಲಿ ಇನ್ಫ್ಲಮೇಷನ್ ಹಾಗೆ ಕಂಟಿನ್ಯೂ ಆಗಿ ಅಲ್ಲಿ ಒತ್ತಡ, ಸ್ಟ್ರೆಸ್, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಕರಿತೀವಿ, ಅದೆಲ್ಲ ಉಂಟಾಗಿ ಏನಾಗುತ್ತೆ, ಕೊನೆಗೆ ಆ ನ್ಯೂರಾನ್ಸ್ಗಳ ಒಂದು ಡೆತ್ ಆಗುತ್ತೆ. ಆ ಒಂದು ನ್ಯೂರಾನ್ಸ್ಗಳೇನಿರ್ತವೆ ನಮ್ಮ ಮೆದುಳಿನಲ್ಲಿ ಸತ್ತು ಹೋಗ್ತವೆ, ಬಹಳಷ್ಟು ನ್ಯೂರಾನ್ಗಳು. ಇದರಿಂದ ನಮ್ಮ ಮೆದುಳಿನ ಒಂದು ಆಕಾರ, ಒಂದು ಸೈಜ್ ಏನಿರುತ್ತೆ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಈ ಒಂದು ಅಲ್ಝೈಮರ್ಸ್ ಕಾಯಿಲೆಯಲ್ಲಿ ಅದೊಂದು ಕ್ಲಾಸಿಕಲ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ನಾವು, ಅಟ್ರೋಫಿ ಆಫ್ ಬ್ರೈನ್, ಅಟ್ರೋಫಿ ಆಫ್ ಸೆರಿಬ್ರಮ್. ಈಗ ಏಜ್ ರಿಲೇಟೆಡ್ ಅಟ್ರೋಫಿನೂ ಇರುತ್ತೆ, ಬಟ್ ಇದರಲ್ಲಿ ಬಹಳ ರ್ಯಾಪಿಡ್ ಆಗಿ ಅಟ್ರೋಫಿ ಕಾಣಿಸಿಕೊಳ್ಳುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ನಮ್ಮ ನೆನಪಿನ ಶಕ್ತಿ ಮತ್ತು ನಮ್ಮ ಬೌದ್ಧಿಕ ಕೆಲವೊಂದು ಕ್ರಿಯೆಗಳಿಗೆ ಅಸಿಟೈಲ್ ಕೊಲಿನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ಅಥವಾ ನರವಾಹಕದ ಅವಶ್ಯಕತೆ ತುಂಬ ಇರುತ್ತೆ ನಮ್ಮ ಮೆದುಳಲ್ಲಿ. ಮತ್ತು ಸಾಮಾನ್ಯವಾಗಿ ಈ ನರವಾಹಕನೇ ಬಹಳಷ್ಟು ಈ ಬೌದ್ಧಿಕ ಕಾರ್ಯಗಳನ್ನು, ಆ್ಯಕ್ಟಿವಿಟಿಗಳನ್ನು ಮುಂದುವರಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಅಸಿಟೈಲ್ ಕೊಲಿನನ್ನು ಉತ್ಪಾದನೆ ಮಾಡುವಂತಹ ನ್ಯೂರಾನ್ಸ್ಗಳಲ್ಲೂ ಸಹ ಈ ಅಮೈಲಾಯ್ಡ್ ಮತ್ತು ಟಾವು ಪ್ರೋಟೀನ್ಗಳು ಡಿಪಾಸಿಟ್ ಆಗಿ ಆ ನ್ಯೂರಾನ್ಸ್ಗಳು ಡಿಸ್ಟ್ರಾಯ್ ಆದಾಗ, ಅವುಗಳ ಡೆತ್ ಆದಾಗ ಅಲ್ಲಿ ಅಸಿಟೈಲ್ ಕೊಲಿನ್ ಅನ್ನೋ ನರವಾಹಕದ ಒಂದು ಕೊರತೆ ಉಂಟಾಗುತ್ತೆ. ಆ ಕೊರತೆ ಉಂಟಾಗುವುದರಿಂದ ಈ ಅಲ್ಝೈಮರ್ಸ್ ಕಾಯಿಲೆಯ ಚಿಹ್ನೆಗಳು ನಮಗೆ ಕಾಣಸಿಗುತ್ತೆ. ಅದು ನೆನಪಿನ ಶಕ್ತಿಗೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಇತರ ಬೌದ್ಧಿಕ ಕ್ರಿಯೆಗಳು ಅಥವಾ ಕಾಗ್ನೇಟಿವ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟದ್ದಿರ್ಬೋದು. ಗೆಳೆಯರೇ, ಇದು ಈ ಅಲ್ಝೈಮರ್ಸ್ ಕಾಯಿಲೆಯ ಪೆಥೋಜೆನೆಸಿಸ್. ನಮಸ್ಕಾರ.